ತಾಯಿ ಇಲ್ಲದ ತವರಲ್ಲಿ ಸುಖವೇನಾಯ್ತವ್ವ, ದೇವರಿಲ್ಲದ ಗುಡಿಯ ಸುತ್ತಿ ಫಲವೇನಾಯ್ತವ್ವ. ಅತ್ತಿಗೆ ಆಗ್ಬೋದು, ಅಣ್ಣ ಆಗ್ಬೋದು, ಯಾರೇ ಆಗ್ಬೋದು, ಅವ್ರೇನೇ ಪ್ರೀತಿ ತೋರ್ಬೋದು, 100 ಸಲ ಹಬ್ಬಕ್ಕೆ ಕರೀಬೋದು. ಆದ್ರೆ ಅಮ್ಮನ ವಾತ್ಸಲ್ಯಕ್ಕೆ ಸಾಟಿ ಉಂಟೆ ಜಗತ್ತಿನೊಳಗೆ. ಎತ್ತವಳ ಮಾತು, ಎತ್ತವಳ ಪ್ರೀತಿ ಅದಷ್ಟು ಅದು ಕೊಡ್ಲಿಕ್ಕೆ ಇನ್ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ತಾಯಿ 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 ಅಂತೇವೆ. ವಾತ್ಸಲ್ಯದ ಗಣಿಯವಳು. ಎಷ್ಟೋ ಹೆಣ್ಮಕ್ಳು ಹೆರಿಗೆ ಸಮಯದಲ್ಲಿ ಡಾಕ್ಟರ್ ಕೇಳ್ತಾರೆ, ಮಗು ಉಳಿಸ್ಬೋದು ಅಥವಾ ತಾಯಿ ಉಳಿಸ್ಬೋದು ಅಂತ. ಆ ತಾಯಿ ಕೇಳಿದ್ರೆ ಹೇಳ್ತಾಳೆ, ನನ್ನ ಮಗು ಉಳಿಸ್ಬಿಡಿ, ನಾನು ಉಳಿದರೆ ಪರವಾಗಿಲ್ಲ ಅಂತ. ಆ ಕಾಲಘಟ್ಟ ಎಲ್ಲ ನಡೆದಿರ್ಬೋದು, ಎಲ್ಲ ಅಲ್ಲೊಂದಿಲ್ಲೊಂದು. ನನ್ನ ಮೊನ್ನೆ ಕೇಳಿದೀವಿ ನಾವು, ತಾಯಿ ಮಗು ಕೊಂದ್ಲು ಅಂತ ಅಪರೂಪಕ್ಕೊಂದು ಕೇಳಿವಿ. ಅದನ್ನೇನು ನಾವು ಅದೇನು ಎಲ್ಲರೂ ಅದೇ ಮಾಡ್ತಾರೆ ಅನ್ನಂಗಿಲ್ಲ. ಅವ್ರು ಯಾರೋ ಕೋಟಿಗೊಬ್ರು ಕೆಟ್ಟವ್ರು ಇರ್ಬೋದು. ಆದ್ರೆ ಅಮ್ಮ ಎಲ್ಲಿ ಕುಂತ್ಕೊಳ್ಳಿ, ಎಲ್ಲಿ ನಿಂತ್ಕೊಳ್ಳಿ, ಯಾವ ದೇವಸ್ಥಾನಕ್ಕೆ ಹೋಗ್ಲಿ, ಏನಂತ ಕೇಳ್ತಾಳೆ, ದೇವ್ರೇ ನನಗೆ ಒಳ್ಳೇದು ಮಾಡು ಅಲ್ಲ, ನನ್ನ ಮಕ್ಳು ಚೆನ್ನಾಗಿರ್ಲಿ, ನನ್ನ ಮಕ್ಳು ಚೆನ್ನಾಗಿರ್ಲಿ. ನಿಂಗೇನು ಬುದ್ಧಿ ಬೇಡವಮ್ಮ? ಇಲ್ಲ ಯಾಚನೆ ಸ್ಕೂಲ್ ಇಲ್ವಾ, ಸೇರ್ಸೋ. ಅದೇ ಕಾನ್ವೆಂಟ್ಗೆ ಬಂದೂರು ಕಳಿಸಿಯ 60,000 ಕಟ್ಟಿ ಕೂಲಿ ಬೇರೆ ಮಾಡ್ತೀಯ ಅಂದ್ರೆ ಒಮ್ಮೇನಂತಳ ಗೊತ್ತಾ? ಅಯ್ಯೋ ಸುಮ್ಮಿರಣ, ಕಷ್ಟ ಸುಖ ನನಗೆ ಮುಗ್ದೋಲಿ, ನನ್ನ ಮಗನಾರ ಓದಿ ಚೆನ್ನಾಗಿರ್ಲಿ ಅಂದ್ರೆ ನನ್ನನ್ನು ನೋಡ್ಕತಾನೆ ಬಿಡ್ತಾನೆ ಅಲ್ಲ, ಅವನ್ ಚೆನ್ನಾಗಿರ್ಲಿ, ಅವನ್ ಚೆನ್ನಾಗಿರ್ಲಿ, ಸದಾ ಚೆನ್ನಾಗಿರ್ಲಿ. ನೋಡಿ, ಚೈನಾ ದೇಶದೊಂದು ಪುಟ್ಟ ಕತೆ. ಒಂದು ಬಡ ಕುಟುಂಬ ಇತ್ತು. ಕಾಡಿನ ಅಂಚಿನಲ್ಲಿ ಆ ಮನೆ. 3 ಜನ ಹೆಣ್ಮಕ್ಕಳು, ಹೆಂಡತಿ ಮತ್ತು ವಯಸ್ಸಾದ ತಾಯಿ. ಆ 5 ಜನರ ಕುಟುಂಬದಲ್ಲಿ ದುಡಿಯೋನೊಬ್ಬನೇ ಗಂಡಸು, ಕುಂತ್ಕೊಂಡು ತಿನ್ನೋರು 4 ಜನ. ಮಕ್ಕಳು ಬೆಳೀತಾ ಬೆಳೀತಾ ಇವನು ಎಷ್ಟು ದುಡಿದ್ರು ಸಾಲ್ತಾ ಇಲ್ಲ. ಏನ್ ಸಾಲ್ತಾ ಇಲ್ಲ? ತಿನ್ನೋಕೆ ಅನ್ನ ಇಲ್ಲ. ದುಃಖ, ನೋವು, ಹತಾಶೆ. ಎಷ್ಟು ದುಡ್ಕೊಂಬಂದ್ರು ಕೊನೆಗೆ ಮಕ್ಕಳನ್ನು, ಅಮ್ಮ ಇನ್ನೊಂದು ಸ್ವಲ್ಪ ಅನ್ನ ಅಂತ ಕೇಳುವ. ಅನ್ನ ಇಲ್ಲ ಅಂತ ತಾಯಿ ಹೇಳ್ಬೇಕಾರೆ ಕಣ್ಣಂಚಲ ಕಣ್ಣೀರು. ಒಂದ್ ದಿವಸ ಗಂಡನಿಗೆ ಹೇಳದ್ಲಂತೆ, ನೋಡಿ ದುಡಿಯೋರ್ ನೀವೊಬ್ರು, ಈ ಮನೇಲಿ ಕುಂತು ತಿನ್ನೋರ್ 4 ಜನ ನನ್ನನ್ನು ಸೇರ್ಕೊಂಡು, ನಮ್ಮಲ್ಲಿ ಒಬ್ಬರು ಕಡಿಮೆ ಆಗಿದ್ರು ನೀ ತರು ಸಾಕಾಯ್ತಿತ್ತು. ನಮ್ಮ 4 ಜನರಲ್ಲಿ ಒಬ್ರು ಕಡಿಮೆ ಆಗಿದ್ರು ನೀ ತರು ಸಾಕಾಗ್ತಿತ್ತು. ಅದಕ್ಕೆ ಈಗ ನನ್ನ ಮಕ್ಕಳಂತೂ ಚಿಕ್ಕ ಮಕ್ಕಳು, ಬೆಳೆಯೋರು. ನಾನು ಬೇಕು ನಿನಗೆ ನೋಡ್ಕೊಳ್ಳಿಕ್ಕೆ. ನಿಮ್ಮ ಅವ್ವಂಗೆ ಹೆಂಗೂ ವಯಸ್ಸಾಗದೆ, 92 ವರ್ಷ. ಹಿಂಗಿದ್ರು ಸಾಯ್ತಾಳೆ, ಹಂಗಿದ್ರು ಸಾಯ್ತಾಳೆ. ನನ್ನ ಮಾತು ಕೇಳು, ನಿನ್ನ ತಾಯಿ ಕರ್ಕೊಂಡೋಗಿ ಎಲ್ಲಾದ್ರೂ ದೂರ ಕಾಡಿಗೆ ಬಿಟ್ಬಿಟ್ಟು ಹೊಂಟ ಬಾ ಅಂದ್ಲು. ಮಗನ ಕಣ್ಣಲ್ಲಿ ಕಣ್ಣೀರು ಚಿಮ್ಮಿತು. ನನ್ನ ತಾಯಿನ ಕಾಡಿಗೆ ಬಿಡು ಅಂತೀಯ? ಅದ್ ಹೆಂಗಾದ್ರೂ ಮನ್ಸು ಬಂತೆ ನಿನಗೆ? ಚಿಕ್ಕ ವಯಸ್ಸಿನ ಕಷ್ಟಪಟ್ಟು ದುಡಿದು ನನ್ನನ್ನು ಸಾಕಿದ ನನ್ನ ತಾಯಿನ ನಾನು ಕಾಡಿಗೆ ಬಿಟ್ಟು ಬರೋದಾ? ಆಗೋದಿಲ್ಲ. ಅವಳು ಹೇಳ್ತಾಳೆ, ನಾನೇನ್ ಬೇಕು ಅಂತ ಹೇಳ್ತಿದ್ದೀನ? ಆಲೋಚನೆ ಮಾಡು. ಕಣ್ಣು ಮುಂದೆ ನನ್ನ ಮಕ್ಕಳು ಅನ್ನಿಲ್ಲ ಅಂತ ಸಾಯಿ ಬದಲು ಇವತ್ತೋ ನಾಳೆ ಸಾಯ ಮುದುಕಿ ಕಾಡಿಗೆ ಬಿಟ್ರು ತಪ್ಪೇನೋ? ಹೆಂಗೂ ಸತ್ತೋಯ್ತಾಳಲ್ಲ ನಿಮ್ಮವ್ವ. ಇಲ್ಲಿದ್ರು ಸಾಯ್ತಾಳೆ, ಅಲ್ಲಿದ್ರು ಸಾಯ್ತಾಳೆ. ಏನೋ 1-2 ವರ್ಷ ಇರ್ತಿದ್ಲೇನೋ. ನನ್ನ ಮಾತು ಕೇಳು. ನಮ್ ಕೇಳೂರು ಯಾರು? ಕರ್ಕೋಗ್ಬಿಟ್ಟು ಬಾ. ಬಹಳ ಯೋಚನೆ ಮಾಡ್ದ ಮಗ. ಇನ್ನೇನು ದುಡಿಯೋಕ್ ಶಕ್ತಿನೂ ನಂತವು ಕುಗ್ಗೋಯ್ತಾ ಇದೆ. ಮಕ್ಕಳನ್ನಂತೂ ಕೊಲ್ಲಂಗಿಲ್ಲ, ಕಟ್ಕೊಂಡ್ ಹೆಂಡ್ತಿನಂತೂ ದೂರ ಮಾಡಂಗಿಲ್ಲ. ನಮ್ ತಾಯಿ ಕಾಡಿಗೆ ಬಿಟ್ಟು ಬರುದೇ ಸರಿ ಅಂತ ತೀರ್ಮಾನ ಮಾಡ್ಕೊಂಡ ಅವನು. ಮೆಲ್ಲಗೆ ಬಂದ, ಮನೆ ಬಾಗಿಲು ತೆಗೆದ. ಅವ್ವ ಈಚೆ ಮಲಗಿದ್ಲು. ಅಮ್ಮ ಅಂದ. ಏನೋ ಮಗನೆ? ಅಮ್ಮ ನೀನ್ ಕೇಳ್ತಿದ್ದೆ, ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ ಬರುವ ಅಂತ. ನಾಳೆ ಕರ್ಕೊಯ್ತೀನಿ, ಬಂದಿಯಾ? ಅಯ್ಯೋ ಎಷ್ಟು ಪ್ರೀತಿಯೋ ನನ್ನಪ್ಪ ನಿನಗೆ ನನ್ನ ಮೇಲೆ. ಈ ವಯಸ್ಸಾದ ಮುದುಕಿಗೆ ದೇವ್ರು ತೋರಿಸೋ ಆಸೆ ಅಲ್ಲಪ್ಪ ನಿನಗೆ. ಹಲೋ, ಕರ್ಕೊಯ್ತೀನಿ ಬಿಡಪ್ಪ, ಕರ್ಕೊಯ್ತೀನಿ ಬಾವ. ಆಯ್ತು, ಹೆಂಗ್ ಕರ್ಕೊಯ್ತಿ? ನಂಗೆ ನಡೀಕ್ ಆಗಲ್ವಲ್ಲ.
ಅದಕ್ಕೆ ಅವನಂದ, ಏನಿಲ್ಲ ಯೋಚನೆ ಮಾಡಬೇಡ, ನಾನು ಬೆನ್ಗೊಂಡು ಬುಟ್ಟಿ ಕಟ್ಕೊತೀನಿ, ನೀ ಬುಟ್ಟಿ ಒಳಗೆ ಕೂತ್ಕೊಂಡ್ಬಿಡು, ಹೊತ್ಕೊಂಡು ಹೋಗ್ತೀನಿ ಅಂದ. ಅಯ್ಯೋ, ಎಂತ ಮಗನ್ ಪಡೆದಿವ್ ನಾವಲ್ಲ, ಚಿನ್ನಂತ ಮಗ, ನನ್ನನ್ನು ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ತೀಯ ಮಗನೇ, ಲಕ್ಷಕ್ಕೊಬ್ಬಕ್ಕನೋ ನಿನ್ನಂತೆ ಮಗ. ಆಯ್ತು ಕಣಪ್ಪ, ನಾಳೆ ಹೋಗುವ ಅಂದ. ಮುಂಜಾನೆ ಬೇಗ ಎದ್ದ, ಬೆನ್ನಗೆ ಬುಟ್ಟಿ ಕಟ್ಕೊಂಡ, ವಾ ಬಾ ಕುಂತ್ಕೋ ಅಂದ. ಹೆಂಡತಿ, ಅತ್ತೆ ನಾ ಕುಂಡ್ರಿಸ್ತೀನಿ ನಿಮ್ಮನ್ನ ಅಂದ್ಲು. ಅದಕ್ಕೆ ಆ ತಾಯಿ ಅಂದ್ಲು, ಆಯ್ತು ಕಣವ, ನೋಡವ, ಈ ಮನೆ ಬೆಳಕು ನೀನು, ಈ ಮನೆ ಚೆನ್ನಾಗಿ ನೋಡ್ಕೋ, ಮೊಮ್ಮಕ್ಕಳಿಗೆಲ್ಲ ಕರೆದು ಮುದ್ದಾಡಿ ಹಣೆಗೆ ಮುತ್ತಿಟ್ಟು ಹೇಳ್ತಾಳೆ, ನೀವೆಲ್ಲ ಚೆನ್ನಾಗಿರ್ಬೇಕು. ಅವನ್ ಭಾವ ಹೋಗಿದ್ ಬರುವ ಅಂದ. ಬತ್ತೀನಿರಪ್ಪ. ಬುಟ್ಟಿಲ್ ಕೂತ್ಕೊಂಡ್ಲು ಆ ತಾಯಿ, ಕೂತ್ಕೊಂಡು ಹೊರಟ. ಕೈ ಹೇಳ್ತಾಳೆ, ಏನ್ ಹೇಳ್ತಾಳೆ, ನೀನ್ ಉಡ್ತೆ, ನಿಮ್ಮಪ್ಪ ಸತ್ತು ಹೋದ, ನಾನು ಬಾಣಂತಿ, ತಿನ್ನು ಕನ್ನ ಇಲ್ಲ, ಆದ್ರೂ ನೀನ್ ಸಾಕ್ತೆ ಮಗನೇ, ಭಿಕ್ಷೆ ಬೇಡ ಸಾಕ್ತೆ, ನೀ ಚೆನ್ನಾಗಿರ್ಬೇಕು, ನೀ ಚೆನ್ನಾಗಿರ್ಬೇಕು ಅಂತಲೇ ಅವಳು ಏಕ. ಆ ತಾಯಿ ಆ ಕಡೆ ತಿರ್ಕೊಂಡವಳೆ, ಮಗ ಈ ಕಡೆ ತಿರ್ಕೊಂಡವನೆ. ಇವನು ಅಳೋದು ಅವಳು ಗೊತ್ತಿಲ್ಲ, ಅವಳು ಅಳೋದು ಇವನು ಗೊತ್ತಿಲ್ಲ. ಕಣ್ಣೀರ್ ಆಗ್ತಾನೆ ಅವನೇ ಮಗ. ತುಂಬಾ ದೂರ ಹೋಗ್ತಾವನೆ. ಅವ್ವಾ ಮಾತಾಬೇಡ ಮಲ್ಕೋ, ಮಾತಾಬೇಡ ಮಲ್ಕೋ ಅಂತಾನೆ. ಯಾಕೆ? ಅವಳು ನಿಜ ಬತ್ಲೆ ಬಿಟ್ಬಿಟ್ಟು ಹೊಂಟೋಗುವ ಅಂತ. ಇವಳು ಮಾತೇ ನಿಲ್ಸೋಳ್ಳವಳು. ನೀ ಚೆನ್ನಾಗಿರ್ಬೇಕನಪ್ಪ, ನೀ ಚೆನ್ನಾಗಿರ್ಬೇಕನಪ್ಪ, ಹುಷಾರು ಕಣಪ್ಪ, ಕೆಲ್ಸಕ್ಕೆ ಓದ್ತಾ ಹುಷಾರು ಕಣೋ, ಹಿಂಗೆಲ್ಲ ಹೇಳ್ಕೊಂಡು ಬಂದ್ಲು. ಕೊನೆಗೆ ಸಂಜೆ 6:30 ಆಯ್ತು. ಏನ್ ಕಮ್ಮಿಗಿಮ್ಮಿ ಬಂದಿಲ್ಲ, ಅವನೊಂದು 25-30 ಮೈಲಿ ಬಂದ್ಬಿಟ್ಟ. ಮಗ ನಿಲ್ಸು ನಿಲ್ಸು, ಯಾಕೆ? ಇಳಿಸು ಇಲ್ಲಿ ಕೆಳಕ್ಕೆ. ಇಳಿಸ್ತಾ ಅವಮ್ಮ ಅಂದ್ಲು, ಹೋಗು ಮನೆಗೆ ಅಂದ್ಲು. ಮನೆಗೆ ಹೋಗು, ಇನ್ನು ದೇವಸ್ಥಾನ ಸಿಕ್ಕಿಲ್ವಲ್ಲ, ನಿನ್ ದೇವಸ್ಥಾನ ಸಿಕ್ಕಿಲ್ಲ, ನನ್ನ ದೇವಸ್ಥಾನ ಸಿಕ್ತು ಕಣಪ್ಪ. ಮಗನೇ, ನೀನು ನಿನ್ನ ಹೆಂಡತಿ ರಾತ್ರಿ ಮಾತಾಡ್ತಿದ್ ನನಗೆ ಕೇಳಿಸ್ತು ಕಣಪ್ಪ. ನಿನ್ನ ಮಕ್ಳಿಗೆ ಅನ್ನಿಲ್ಲ, ಸಾಯಿ ಮುದುಕಿ ನನ್ನ ಯಾಕಪ್ಪ ಒತ್ಕೊಂಡ್ ಸತ್ತೀನಿ ನೀನು, ನಿನ್ ಕರ್ಕೊಂಬಂದಿರುದೇ ಸರಿ ಮಗನೇ. ನನ್ನ ಆಸೆ ಏನು ಗೊತ್ತಾ, ನಾನು ಇವತ್ತು ಸತ್ರು ಚಿಂತಿಲ್ಲ, ಕಾಡು ಪ್ರಾಣಿ ಆಹಾರ ಆದ್ರೂ ಚಿಂತಿಲ್ಲ, ನನ್ನ ಮಗ ಚೆನ್ನಾಗಿರ್ಬೇಕು. ಹೋಗ್ಬಾ ಮಗನೇ, ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ, ಹೆಂಡತಿ ಮಕ್ಳು ಚೆನ್ನಾಗಿ ನೋಡ್ಕೊ. ವಿಧಿ ಇಲ್ಲದೆ ಅವನ ಕಾಲ್ ಮುಟ್ಟಿಂಗ್ ತಿರಿಕಂಡ ಬರು ದಾರಿ ಲೇಕ ಅಮ್ಮ ಮುದುಕಿ ಆತಕ್ ತಿರಿಕ ಕೂತಿದ್ಲಲ್ಲ, ಗಿಡ ಎಲ್ಲ ಮುರ್ಕ ಬಂದವಳೆ, ಎಲೆ ಎಲ್ಲ ಕಿತ್ತು 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 ಕಾಕ ಬಂದ್ಬಿಟ್ಟವಳೆ. ಇವನಂದವ್ವ, ನಿನಗಿನ್ನೂ ನಮ್ಮ ಮನೆಗೆ ಬರೋಕ್ ಆಸೆ ಅದ ನೋಡು, ದಾರಿ ಮಾಡ್ಕೊಂಡಿದ್ದೀನಿ, ನೀನು ವಾಪಸ್ ಬಂದ್ಬಿಡ್ಮ ಅಂತ ಮಾಡಿದೀಯಾ? ಇಲ್ಲ ಕಣಪ್ಪ, ಆ ದಾರಿ ನಾನು ಯಾತಕ್ ಮಾಡ್ದೆ ಗೊತ್ತಾ, ನನ್ನ ಬಿಟ್ಬಿಟ್ಟು ಕತ್ಲಲ್ಲಿ ನನ್ನ ಮಗ ತಪ್ಸ್ಕೊಬಿಟ್ಟನು ಅಂತ ಮಾಡಿ ಅನ್ಕನಪ್ಪ. ಯಾವ ದಾರಿಲಿ ಎಲೆ ಕಿತ್ತಾಕ ಬಂದಿವನೇ ಆ ದಾರಿ ಹಿಡ್ಕ ಮನೆಗೆ ಹೋಗಿ ತಲುಪ್ಕೊ ಮಗನೆ. ಯಾಕೆ ಅಂದ್ರೆ ನಾನ್ ಕಾಡು ಪಾಲಾದ್ರೂ ಏನೂ ತೊಂದ್ರೆ ಇಲ್ಲ, ನೀನ್ ಕಾಡು ಪಾಲಾಗೋರೆ ನಿನ್ ಮಕ್ಕಳ ಗತಿ ಏನಪ್ಪ. ಅದಕ್ಕೆ ನೀನು ಸುರಕ್ಷಿತವಾಗಿ ಮನೆ ಸೇರು. ಓಳಾಡ್ದ, ದುಃಖಪಟ್ಟು ಅಮ್ಮನ ಕಾಲು ಕಟ್ಕೊಂಡು ಮತ್ತೆ ವಾಪಸ್ ಹೊತ್ಕ ಬಂದ. ಏನೇ ಕಟ್ಟಾದ್ರು ನಿನ್ ಸಾಕ್ತೀನಿ. ಅಲ್ಲ, ನಾನ್ ನಿನ್ನ ಕಾಡು ಕರ್ಕ ಬಂದ್ಬಿಟ್ರು ನನ್ನ ಊರ್ಗ್ ಹೋಗಕ್ ದಾರಿ ಮಾಡಿದ್ಯಲ್ಲ ತಾಯಿ, ನೀನು ಈ ಋಣ ನಾನೆಲ್ಲಿ ಕಳೀಲಿ ಅಂದ. ಅದಕ್ಕೆ ಈ ಜಗತ್ತಲ್ಲಿ ಎತ್ತವರ ಚಿತ್ತವನೋಯಿಸಿ ಬದುಕಲೆಂತೋ ಶಿವನೇ, ಎತ್ತವರ ಕಣ್ಣೀರು ಶಾಪ ಕಾಣೋ ಮನುಜ, ಎತ್ತವರ ಚಿತ್ತವನೋಯಿಸಿ ಬದುಕಲೆಂತೋ ಶಿವನೇ, ಎತ್ತವರ ಕಣ್ಣೀರೇ ಶಾಪ ಕಾಣು ನಮಗೆ. ಮಾತು ಮಾತಿಗೂ ಬೈಯದಿರು, ಎತ್ತ ಮಾತಾ ಪಿತೃಗಳ ಸಿಟ್ಟು ಸಿಡಕ ನೀ ತೋರದಿರು, ಎತ್ತವರ ಮೇಲೆ ನಿನ್ನನ್ನು ಸಹಿಸಿ ಸಾಕಿದವರ ಸಹಿಸಿ ಸಾಕಬೇಕು, ನಿನ್ನನ್ನು ಸಹಿಸಿ ಸಾಕಿದವರ ಸಹಿಸಿ ಸಲಹಬೇಕು, ಸಹಿಸಿ ಸಲಹಬೇಕು. ಎತ್ತವರ ಚಿತ್ತವನೋಯಿಸಿ ಬಾಳುವುದೆಂತಯ್ಯ,
ಪೂಜಿಸಿ ಹಲವು ದೇವರ ಬೇಡಿ ಹರಕೆಯ ಕಟ್ಟಿದರು ದೈವವ ಕಾಡಿಬೇಡಿ ಅಂತವರ ಈಡಾಡಿ ಬೀದಿಗಿಟ್ಟರೆ ತಮ್ಮ ಆ ಹರಿಯರ ಬ್ರಹ್ಮರು ನಿನ್ನ ಉಳಿಸಲಾರರಲ್ಲೋ ಆ ಹರಿಯರ ಬ್ರಹ್ಮರು ನಿನ್ನ ಕಾಯಲಾರರಲ್ಲೋ ಎತ್ತವರ ಚಿತ್ತವ ನೋಯಿಸಿ ಬಾಳಲೆಂದು ಕಂದ ಹಡೆದವರ ಕಣ್ಣೀರೇ ಶಾಪ ಕಾಣೋ ಕಂದ ನಿನಗೆ ಶಾಪ ಕಾಣೋ ಕಂದ ನಿನಗೆ